ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕನ್ನಡ ಎಕ್ಸ್ಪೀರಿಯನ್ಸ್. ಗೈಸ್, ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ಗ್ಯಾಜೆಟ್ ಅಂತ ತಂದಿವಿ ಗೈಸ್. ಅದೇನಂದ್ರೆ ಗ್ಯಾಜೆಟ್ ಅನ್ನೋದಕ್ಕಿಂತ ನಾವು ಫುಡ್ ಮಾಡೋಂತ ಪ್ರಾಡಕ್ಟ್ ತಂದಿವಿ. ಅದೇನಂದ್ರೆ ನಮ್ಗೆ ಇಲ್ಲಿ ಬೆಂಕಿ ಬೇಕಾಗಿಲ್ಲ, ಗ್ಯಾಸ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಇವ್ಯಾವ ಇಲ್ದಂಗೆ ನಾವ್ ಇವತ್ತು ಅಡಿಗೆ ಮಾಡ್ಬೋದು. ಅಂದ್ರೆ ಇನ್ಸ್ಟೆಂಟ್ಲಿ ಯಾವ ರೆಡಿ ಆತ ಅವು ಮಾತ್ರ ಮಾಡ್ಬೋದು ಗೈಸ್. ಹಂಗಂತೇಳಿ ನೀವು ಕೇಳ್ಬೋದು, ಇದೆಲ್ಲ ಹೆಂಗ್ ಮಾಡ್ಬೋದು ಗುರು ಅಂತ. ಗೈಸ್, ಇದಕ್ಕೊಂದು ಕಂಪ್ನಿಯವರು ನಮ್ಮಂತರ ಇರ್ತಾರಂತ, ಬ್ಯಾಸರ್ ನನ್ನ ಮಕ್ಕಳು ಇರ್ತಾರಂತ, ಇಂಥದೊಂದು ಇನ್ಸ್ಟಾ ಆರ್ಟ್ ಅಂತ ಒಂದು ಪ್ರಾಡಕ್ಟ್ ಇವರು ಕಂಡಿಡಿದಾರೆ ಗೈಸ್. ಇದಕ್ಕೆ ಏನಂದ್ರೆ ನಮ್ಗೆ ಯಾವುದೇ ರೀತಿ ಅಂತ ಬೆಂಕಿ ಬೇಕಾಗಿಲ್ಲ, ಗ್ಯಾಸ್ ಬೇಕಾಗಿಲ್ಲ, ಕಡ್ಡಿ ಬೇಕಾಗಿಲ್ಲ, ಸೌದೆ ಏನು ಬೇಕಾಗಿಲ್ಲ. ಹಂಗೆ ಇದನ್ನ ನಾವು ಮಾಡ್ಬೋದು. ಈ ಪ್ರಾಡಕ್ಟ್ ನಮ್ಗೆ ಕ್ಯಾಂಪಿಂಗ್ ಮಾಡೋರಿಗೆ ಪರ್ಫೆಕ್ಟ್ ಆಗಿರುತ್ತೆ ಗೈಸ್. ಇದ್ರೊಳಗೆ ನಮ್ಗೆ ಐಟಮ್ಸ್ ಏನೇನ್ ಬಂದವು ಅಂದ್ರೆ ಗ್ಲಾಸು, ಈ ಒಂದು 5 ಪೌಚ್ ಬಂದವು ಗೈಸ್ ಆಲ್ಮೋಸ್ಟ್. ನೆಕ್ಸ್ಟ್ ಇದರಲ್ಲಿ ಪ್ಲೇಟು, ಟಿಶ್ಯೂ ಪೇಪರು, ನೆಕ್ಸ್ಟ್ ಈ ಕವರ್ಸ್, ಪ್ಲಸ್ ಇನ್ನೇನೋ ಸ್ಪೂನ್ಸ್ ಕೊಟ್ಟನ. ಇವೆಲ್ಲ ಟೋಟಲ್ ನಮ್ಗೆ 5 ಬಂದವೆ. ನಮ್ಗೆ ಈ ಕವರ್ ಬಂದ್ಬಿಟ್ಟು ಆಕ್ಚುಲಿ ಗ್ಯಾಸ್ ಮೇಲೆ ಇಲ್ಲ ಒಲಿ ಮೇಲೆ ಇಡುವಂತ ಅದೇನ್ ಪಾತ್ರೆ ಹಿಡಿತೀವಲ್ಲ ಆ ತರ ನಮ್ಗೆ ಈ ಕವರ್ ನಮ್ಗೆ ಇಲ್ಲಿ ಪ್ರೊಟೆಕ್ಟ್ ಮಾಡುತ್ತಾ. ಅಂದ್ರೆ ಇದ್ರೊಳಗೆ ಬರುವಂತ ಸ್ಟೀಮ್ ಆಗ್ಲಿ ಹೀಟ್ ಆಗ್ಲಿ ತಡಕನಷ್ಟು ಕೆಪಾಸಿಟಿ ಇದಕ್ಕೆ ಇರುತ್ತೆ ಈ ಕವರ್ಗೆ. ಇದ್ರೊಳಗೆ ನಾವ್ ಇವಾಗ ಫಸ್ಟ್ ಆಫ್ ಆಲ್ ಐಟಮ್ಸ್ ನಾವ್ ಏನೇನ್ ಹಾಕ್ಬೇಕು ನೋಡಿ ಹಾಕ್ಬಿಡ್ಬೇಕು. ಈಗ 1, 2, 3 ಅನ್ನೋ ನೂಡಲ್ಸ್ ನಾವ್ ಇದ್ರಲ್ಲಿ ಪ್ರಿಪೇರ್ ಮಾಡ್ತಾ ಇದೀವಿ. ಫಸ್ಟ್ ಮ್ಯಾಗಿ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಏನೆಲ್ಲ ಐಟಮ್ಸ್ ಹಾಕಂತಿರಲ್ಲ ಟೋಟಲ್ ಎಲ್ಲಾನು ಒಂದೇ ಸಲ ಹಾಕ್ಬೇಕು. ಯಾಕಂದ್ರೆ ನೆಕ್ಸ್ಟ್ ನಮ್ಗೆ ಅದ್ರೊಳಗೆ ಹಾಕಕ್ಕೆ ಆಪ್ಷನ್ ಇಲ್ಲ. ಯಾಕಂದ್ರೆ ಹಾಕ್ಬಿಟ್ಟು ನಾವೆಲ್ಲ ಪ್ಯಾಕಪ್ ಮಾಡ್ತೀವಲ್ಲ, ಹಾಕಕ್ ಆಗಲ್ಲ. ಸೊ ನಾವ್ ಮಸಾಲ ಹಾಕಿದ್ದ ಐತಲ್ಲ, ಇದಕ್ಕೆ ನಮ್ಗೆ ಎಷ್ಟು ವಾಟರ್ ಬೇಕೋ ಅಷ್ಟು ಹಾಕೊಂಡ್ಬಿಡ್ರಿ. ನಿಮ್ಗೆ ಯಾವ ತರ ಬೇಕಂದ್ರೆ ಸ್ವಲ್ಪ ಗಟ್ಟಿ ಬೇಕಂದ್ರೆ ಗಟ್ಟಿ, ಅಂದ್ರೆ ಜಾಸ್ತಿ ಹಾಕ್ಬಿಡ್ರಿ. ಮತ್ತೆ ಅದ್ರಾಗ ಇಡ್ಸಷ್ಟೇ ಹಾಕ್ಬೇಕು. ಐ ಥಿಂಕ್ ಇಷ್ಟು ಸಾಕನ, ಸ್ವಲ್ಪ ಹಾಕಮ್ಮ. ಓಕೆ, ಇವಾಗ ನಮಗೆ ಮೇನ್ ಬಂದ್ಬಿಟ್ಟು ಇಲ್ಲಿ ಲಾಕಿಂಗ್ ಕರೆಕ್ಟ್ ಆಗಿ ಮಾಡ್ಬೇಕು. ಇದನ್ನ ಈಗ ಆಲ್ರೆಡಿ ಜಿಪ್ ಲಾಕ್ ತರ ಕೊಟ್ಟನ. ಈ ತರ ನೀವು ಪ್ರೆಸ್ ಮಾಡ್ಬಿಟ್ರೆ ಫುಲ್ಲಿ ಪರ್ಫೆಕ್ಟ್ ಲಾಕ್ ಏನ ನೋಡಿ. ಎಲ್ಲಿ ಸೋರಂಗಿಲ್ಲ ನೋಡಿ. ವಾಟರ್ ಫುಲ್ ಇದೆ, ಕ್ಲಿಯರ್ ಆಯ್ತಾ. ಇವಾಗ ಏನಂದ್ರೆ ಇವಾಗ ನಮಗ್ ಬಂದ್ಬಿಟ್ಟು ಇದ್ರದ್ದು ಕೆಲಸ ಆಯ್ತಿನ ಈ ಪ್ಯಾಕೆಟ್. ಇವಾಗ ಇದೇನಂದ್ರೆ ನಮ್ಗೆ ಮೇನ್ ಹೀಟ್ ಎಲ್ಲ ಕ್ರಿಯೇಟ್ ಆಗೋದು, ಹೀಟ್ ಜನರೇಟ್ ಆಗೋದು ಇದ್ರಲ್ಲೇ. ಫಸ್ಟ್ ಆಫ್ ಆಲ್ ಇಲ್ಲಿ ಕೊಟ್ಟ ನೋಡ್ರಿ ಅಲ್ಲಿ ಟಿಯರ್ ಅಂತ. ಇಲ್ಲಿ ನೀಟಾಗಿ ನಾವೆಲ್ಲ ಕಟ್ ಮಾಡ್ಕೋಬೇಕು. ಓಕೆ, ಕಟ್ ಮಾಡಿದ್ದಾಯ್ತಲ್ಲ. ಇಲ್ಲಿ ನೋಡ್ರಿ, ಫಸ್ಟ್ ಇದ್ರೊಳಗ ನೋಡ್ರಿ, ಇಲ್ಲಿ ಆಕ್ಚುಲಿ 2 ಪೌಚ್ ತರ ಕೊಟ್ಟಿದ್ದಾರೆ ನೋಡ್ರಿ. ಏನು ಐ ಥಿಂಕ್ ಅದೇ ರಿಯಾಕ್ಷನ್ ಕೆಮಿಕಲ್ಸ್ ಏನೋ ವಾಟರ್ ಹಾಕಿದ್ಬಿಟ್ಲೆ ಅದೇ ರಿಯಾಕ್ಟ್ ಆಗುತ್ತೇನೋ. ಓಕೆ, ಈಗ ನಾವು ನೆಕ್ಸ್ಟ್ ಪ್ರೊಸೆಸ್ ಅಲ್ಲಿ ನೋಡ್ತೀವಲ್ಲ ನಮ್ಗೆ ಗೊತ್ತಾಗುತ್ತೆ ಏನಂತ. ಈ ಪ್ಯಾಕೆಟ್ ಬಂದ್ಬಿಟ್ಟು ನಮ್ಗೆ ಇದ್ರಲ್ಲಿ ನೀಟಾಗಿ ಹಾಕೊಂಡ್ಬಿಟ್ಟು ಒಂದ್ಸಲ ಲಾಕಿಂಗ್ ಕೂಡ ಪರ್ಫೆಕ್ಟ್ ಆಗಿ ನೋಡ್ತೀವಿ. ಮತ್ತೆ ಲೀಕ್ ಆಗ್ಬಿಟ್ರೆ ಈ ಕೆಮಿಕಲ್ ನೀರ್ ಇದ್ರೊಳಗೆ ಹೋಗಿ ಏನೊಂದು ಎಫೆಕ್ಟ್ ಆಗ್ಬೋದು. ಬಂದ್ಬಿಟ್ಟು ನಮ್ಗೆ ಇದ್ರಲ್ಲಿ ಈ ಪ್ಯಾಕೆಟ್ ಅಲ್ಲಿ ವಾಟರ್ ಹಾಕಿ ಈ ತರ ಮಡಿಚಿ ಸಿಂಪಲ್ ಆಗಿ ಇದು ಹಿಂಗ ಅರದು, ಅಂದ್ರೆ ಇದು ಓಪನ್ ಮಾಡಿದ್ರೆ ಇಲ್ಲೆಲ್ಲ ಸ್ಟಿಕ್ ಗಮ್ ಐತಿ. ಈ ತರ ಹಚ್ಚಿ ನಾವು ಬಿಟ್ಬಿಡೋಣ ಅಷ್ಟೇ. ಇವಾಗ ಫಸ್ಟ್ ಆಫ್ ಆಲ್ ವಾಟರ್ ಹಾಕ್ಬಿಡೋಣ ಇದ್ರಲ್ಲಿ. ನೋಡ್ರಿ, ನಾರ್ಮಲ್ ವಾಟರ್, ಹಾಟ್ ವಾಟರ್ ಕೂಡ ಅಲ್ಲ. ಹಾಗೆ ಜಾಸ್ತಿ ಆಗ್ಬಿಟ್ರೆ ಮತ್ತೆ ಇನ್ನೊಂದ್ ಸ್ವಲ್ಪ ಆಗ್ಬಿಡೋ. ನೋಡ್ರಿ, ಪರ್ಫೆಕ್ಟ್ ಲಾಕಿಂಗ್ ಆಯ್ತು. ಓಕೆ ಗೈಸ್, ಇದ್ರ ಮೇಲೆ ನೀವು ಆಲ್ರೆಡಿ ನೋಡಿರಲ್ಲ, ಇಲ್ಲಿ ಕೊಟ್ಟ ನೋಡ್ರಿ ನಮ್ಗೆ. ನೋಡ್ರಿ ಇದು ಡ್ಯಾಮೇಜ್ ಆಯ್ತು. ಈ ಕಡೆ ಸೈಡ್ ಓಪನ್ ಆಗ್ಬಿಡೈತೆ. ನಾವಿಲ್ಲಿ ಸ್ವಲ್ಪ ಏನ್ ಮಾಡೋಣ ಅಂದ್ರೆ ಈ ತರ ಸ್ವಲ್ಪ ಪ್ಯಾಚ್ ಆಗ್ಬಿಡೋಣ. ಇಲ್ಲಿ ನೋಡ್ರಿ, ಅಲ್ಲಿ ಹೋಗಿ ನೋಡ್ರಿ ಯಾವ ತರ ಹೊರಗೊಂಡಿದೆ. ಇದಕ್ಕಿನ ಇಲ್ಲಿ ವ್ಯವಸ್ಥೆ ಏನು ಮಾಡಕ್ ಬರಲ್ಲ ಆಲ್ಮೋಸ್ಟ್. ಸ್ವಲ್ಪ ಲೀಕ್ ಆದ್ರೆ ಆಗುತ್ತೆ ಗೈಸ್. ಅದ್ ಎಷ್ಟಾಗ್ತು ನೋಡಮ್ ಅಷ್ಟೇ ಆಗ್ಲಿ, ಮತ್ತೆ ಏನ್ ಮಾಡಕ್ ಇಲ್ಲಿ. ಇವಾಗ
ನೋಡ್ರಿ ಇದ್ರೊಳಗ ಅದು ಒಂದು ಟಕ 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 ಕುದಿತೈತಲ್ಲ ಆ ಸೌಂಡ್ ಬರಕ್ ಒಂದೈತಿ ನೋಡ್ರಿ. ಇವಾಗ ನಿಮ್ಗೆ ಕೇಳಿಸ್ತೀನಿ, ಆಲ್ಮೋಸ್ಟ್ ನಿಮ್ಗೆ ಕೇಳಿಸುತ್ತೆ ಅನ್ಕೊಂಡಿ ನಾನು. 10 to 12 ಮಿನಿಟ್ಸ್ ಅಂತಾರಲ್ಲ, ನಾವು ಆಲ್ಮೋಸ್ಟ್ 50 ಮಿನಿಟ್ಸ್ ಬಿಟ್ಬಿಟ್ಟಿವಿ ಇದನ್ನ. ಇವಾಗ ಆದ್ರೆ ಇನ್ನ ಹೀಟ್ ಹಂಗೆ ಐತ್ ಗೈಸ್. ಇದು ನಾವ್ ಇವಾಗ ಓಪನ್ ಮಾಡೋಣ. ಮ್ಯಾಗಿ ಅಂತೂ ನೋಡ್ರಿ ಇಲ್ಲಿ ಐತಿ ನೋಡ್ರಿ, ಫುಲ್ ಕಂಪ್ಲೀಟ್ ಕುಕ್. ಸ್ವಲ್ಪ ಫುಲ್ ಹೀಟ್ ಐತ್ ಅಂದ್ರೆ ಇದು ಫುಲ್ 100% ಕಂಪ್ಲೀಟ್ ಆಗಿ ಕುಕ್ ಆಗಿಬಿಡೈತಿ. ಇದು ಸ್ವಲ್ಪ ಬಿಸಿ ಐತಿ. ಈ ಪ್ಯಾಕ್ ನೋಡ್ರಿ, ಇದ್ರಲ್ಲಿ ನಮ್ಗೆಲ್ಲಾ ಟೋಟಲ್ ಈಗ ಟಿಶ್ಯೂ ಪೇಪರ್ಸ್ ಆಗಲಿ ಕಪ್ಸ್ ಆಗಲಿ ಎಲ್ಲಾನು ಇಲ್ಲೇ ಕೊಟ್ಬಿಟ್ಟ ನಮ್ಗೆ. ಇವಾಗ ಫಸ್ಟ್ ಆಫ್ ಆಲ್ ಒಂದ್ 2 ಕಪ್ ತಗೋಣ ನೀಟಾಗಿ ನಾವು. ಓಕೆ, ನೋಡ್ರಿ ಮ್ಯಾಗಿ ಕಂಪ್ಲೀಟ್ ಆಗಿ ಕುಕ್ ಆಗೈತಿ, ಪ್ರಾಬ್ಲಮ್ ಏನಿಲ್ಲ. ಇವು ನೋಡಿರಂದ್ರೆ 1 ಟೈಮ್ ಯೂಸ್. ಇವು ಮತ್ತೆ ನಾನು ಬಿಸಿಲಿಗೆ ಹಾಕಿ ಒಣಗಿದ ಮೇಲೆ ಯೂಸ್ ಮಾಡ್ತಂದ್ರೆ ನಡೆಯಲ್ಲ. ಇದು ಮಾತ್ರ ಬೇಕಾದ್ರೆ ಈ ಪ್ಯಾಕೆಟ್ ಯೂಸ್ ಮಾಡ್ಬೋದು ನಾವು. ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ತೊಳ್ಕೊಂಡು ಇದ್ರಲ್ಲಿ ಏನ್ ಹಾಕಿದ್ವಿ, ಸೀಲ್ ಮಾತ್ರ ಪರ್ಫೆಕ್ಟ್ ಆಗಿ ಐತಿ. ಇದು ಎಷ್ಟು ಪರ್ಫೆಕ್ಟ್ ಅಂದ್ರೆ ಏನು ಒಂದ್ ಹನಿ ನೀರು ಕೂಡ ಹೊರಗ್ ಬರಲ್ಲ, ನೋಡಿರಲ್ಲ ನೀವು. ಇವಾಗ ನಾವು ಕಾಫಿಗೆ ಹೋಗೋಣ. ಹೊಸ ಪ್ಯಾಕೆಟ್ ತಗೊಂಡ್ಬಿಟ್ಟು ಇವಾಗ ಕಾಫಿ ಪೌಡರ್ ಹಾಕೋಣ. ಇದ್ರಲ್ಲಿ ಹಾಲು ಹಾಕಿವಲ್ಲ, ಓಕೆ ಬಸ್ ಸಾಕು. ಯಾಕಂದ್ರೆ ಹಾಲು ಬಹಳ ಕಡಿಮೆ ಇದಾವಲ್ಲ. ಸೀಲಿಗೆ ಮಾತ್ರ ಪರ್ಫೆಕ್ಟ್ ಮಾಡ್ರಿ, ಯಾಕಂದ್ರೆ ಎಲ್ಲ ಲೀಕ್ ಆಗ್ಬಿಟ್ರೆ ಅದ್ರಲ್ಲಿ ಬೇರೆ ನಮ್ಗೆ ಇವತ್ತು ಎಡವಟ್ಟು ಮೇಲೆ ಎಡವಟ್ಟು. ಅದು ನೋಡಿದ್ರೆ ಫಸ್ಟ್ ಮ್ಯಾಗಿ ಮಾಡೋ ಮುಂದೆ ಪ್ಯಾಕೆಟ್ ಹೊಡೆದೋಗೈತಿ. ಇವಾಗ ಹಾಲು ಚಿಲ್ಲೆವ, ಇನ್ನ ನೆಕ್ಸ್ಟ್ ಏನಾಗುತ್ತೆ ನೋಡೋಣ ಇವಾಗ. ಓಕೆ ಕಲಾಸ್ ಫಿನಿಶ್. ಯಾವ್ದಕ್ಕೋ ರಿಯಾಕ್ಷನ್ ಜಲ್ದಿ ಬರ್ತಿಲ್ಲ, ಅವಾಗಿಂದ ಮಾತ್ರ ಚಟ್ಟನ ಬಂದ್ಬಿಟ್ಟಿದ್ ರಿಯಾಕ್ಷನ್. ಇವಾಗ ಸೌಂಡ್ ನೋಡ್ರಿ ನೀವು. ಸಣ್ಣ ಬ್ರೇಕ್ ತಗೋಣಮ್ಮ, ಯಾಕಂದ್ರೆ ಕಾಫಿ ರೆಡಿ ಆಗೋ ಒಳಗ ನಾವು ಸ್ವಲ್ಪ ಮ್ಯಾಗಿ ತಿಂತಾ ಇರಮ್ಮ. ನಮ್ಮ ಕ್ಯಾಮ್ರಾಮ್ಯಾನ್ ಅವ್ರು ಕೂಡ ಸ್ವಲ್ಪ ಬ್ರೇಕ್, ಮ್ಯಾಗಿ ತಿಂತಾರ ಅವ್ರು ಕೂಡ. ಓಕೆ ಗೈಸ್, ರೆಡಿ ಆಗ್ಬಿಟ್ಲೆ ಮತ್ತೆ ಸ್ಟಾರ್ಟ್ ಮಾಡ್ಬಿಡೋಣ ನಾವು. ಕಾಫಿ ಕಾಫಿ ಓಪನ್ ಮಾಡಿಬಿಟ್ಲೆ ಸ್ಮೆಲ್ ತಕ್ಕನಾಗ್ ಬಂದೈತಿ. ಪಕ್ಕ ಅನ್ಕಂಡಿ ನಾನು ಆಲೆ ಹಾಕ. ಇವತ್ತು ಒಟ್ಟ ಟೈಮೇ ಸರಿಯಾಗಿದ್ದಂಗಿಲ್ಲ ನಮ್ಗೆ. ಎದಕ್ಕೂ ನಮ್ಗೆ ನೇಚರ್ ಒಟ್ಟ ಸಪೋರ್ಟ್ ಮಾಡಿದ್ರೆ 2 ಕಪ್ ಪರ್ಫೆಕ್ಟ್. ಆಕ್ಚುಲಿ ಇದು ಈಟ ನಮ್ಗೆ ಪ್ರಧಾನ ಕಾರಣ ಏನಂತ ನೋಡಮ್ಮ. ಇದ್ರೊಳಗೆ ಈ ತರ ಪ್ಯಾಕೆಟ್ ಐತಿ ನಮ್ಗೆ. ಈ ಪ್ಯಾಕೆಟ್ ಬಂದ್ಬಿಟ್ಟು ಇದಂತ ವೇಸ್ಟ್ ನ, ಇದೇ ಮೇನ್ ನಮ್ಗೆ ಹೀಟ್ ಆಗೋದು. ಇವಾಗ ಏನ್ ಮಾಡಮ್ ಅಂದ್ರೆ ಇದನ್ನ ನಾವ್ ಆಕ್ಚುಲಿ ಲೈವ್ ಆಗಿ ನೋಡಮ್ಮ ಏನಾಗುತ್ತೆ ಆಕ್ಚುಲಿ ರಿಯಾಕ್ಷನ್. ಈ ಓಪನ್ ಮಾಡ್ಬಿಟ್ಟು ಈ ಕಪ್ಪಲ್ಲಿ ಹಾಕಿ ನೀರ್ ಹಾಕಂತಲ್ರಿ. ಇವಾಗ ನಮ್ಮ ಸಿಮೆಂಟ್ ಇರುತ್ತಲ್ಲ, ಸಿಮೆಂಟ್ ಕಲರ್ ಪೌಡರ್ ಇದ್ದಂಗೆ ಐತಿ ನೋಡ್ರಿ. ರಿಯಾಕ್ಷನ್ ಅಂತೂ ಏನ್ ಆಗ್ತಿಲ್ಲ. ಏನೋ ಬೋಲನ್ ಸ್ಟಾರ್ಟ್ ಆಯ್ತು. ನೋಡ್ತಿದ್ರಲ್ಲ ಯಾವ ತರ ರಿಯಾಕ್ಷನ್ ಆಗ್ಬಿಟ್ಟೈತೆ ಅಂತ. ಗೈಸ್ ಈ ತರ ಎಕ್ಸೈಟ್ಮೆಂಟ್ ವಿಡಿಯೋಗಳು ನಿಮ್ಗೆ ಬೇಕಂದ್ರೆ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಗೈಸ್. ಓಕೆ, ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಮೀಟ್ ಆಗೋಣ. ಬಾಯ್.